ಅಣ್ಣವರು ಎಲ್ಲರಿಗೂ ಹಾಗೂ ನನ್ನ ಅಣ್ಣಂದಿರಿಗೂ ತಮ್ಮಂದಿರಿಗೂ ನನ್ನ ಆತ್ಮೀಯ ವಂದನೆಗಳನ್ನು ತಿಳಿಸ್ತೇನೆ. ಯಾಕಂದ್ರೆ ನನಗೆ ಭಾಳ ಖುಷಿ ಆಗಿದೆ. ಯಾವುದರನ್ನೇ ಯಾವುದೇ ನಮ್ಮ ಮನೆಗೆ ಬಂದ್ರಲ್ಲ ಅದು ಭಾಳ ಯಾಕಂದ್ರೆ ಬರಬರ್ತ ವಯಸ್ಸದ ಮನುಷ್ಯ ಆರಾಮ ಬರೋದಿಲ್ಲ. ಏನಿರ್ತೈತಿ ಯಾವ್ದು ಇರ್ತೈತಿ ಯಾವುದು ಹೇಳಕ್ಕೆ ಬರೋದಿಲ್ಲ. ಆದ್ರೆ ಈಗ ಬಂದ್ರಲ್ಲ ಅದು ನನಗೆ ಭಾಳ ಸಂತೋಷ ಇದೆ. ಮತ್ತೊಮ್ಮೆ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಇನ್ನು ಕರ್ನಾಟಕ ರಾಜ್ಯ ಹಿರಿಯ ನಾಗರಿಕರ ವೇದಿಕೆ ಹಾಗೂ ಬೆಳಗಾವಿ ಜಿಲ್ಲಾ ಲೇಖಕರ ಸಂಘದವರು ಇಬ್ಬರು ಕೂಡಿ ಹಮ್ಮಿಕೊಂಡಂಥ ಈ ದತ್ತಿನಿಧಿ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನವನ್ನು ಹೆಚ್ಚಿದಂಥ ಸುಮಾ ಕಿತ್ತೂರ್ ಅವರಿಗೆ, ಸುನಂದ ನೋಳೆ ಹಾಗೂ ಭಾರತೀಯ ಮಟ್ಟದ ನಮ್ಮ ಎಲ್ಲ ಹಿರಿಯರಾದಂಥ ಎಲ್ಲರಿಗೂ ಹಿರಿಯರಾದಂಥ ನೀಲಗಂಗಾ ಚಲನಚಿತ್ರ ಅವರಿಗೆ ಆತ್ಮೀಯ ವಂದನೆ ಸಲ್ಲಿಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಆತ್ಮೀಯ ವಂದನೆ ಸಲ್ಲಿಸುತ್ತಾ ಎರಡೇ ಮಾತುಗಳನ್ನು ಹೇಳಬಯಸ್ತೇನೆ. ಈಗಾಗಲೇ ನಾನು ಹೋದ ಸಲ ನಮ್ಮ ಒಂದು ಸ್ವಲ್ಪ ಹೇಳಿದ್ದೀನಿ, ಅದನ್ನ ಇನ್ನೊಂದು ಸ್ವಲ್ಪ ಹೇಳ್ತೀನಿ ಹೇಳಿ ಒಂದೇ ಟೈಮ್ನಾಗ ಹೇಳಕ್ಕಾಗಲ್ಲ. ಹುಡುಗ 11 ಕೊಡ್ತಾರ ಅಂತ ಈ ದತ್ತಿನಿಧಿ ಸಂಘದವರು ಚಾಲು ಮಾಡಿದ ನಮ್ಮ ತಮ್ಮಗ ಚಾಲು ಮಾಡ್ಯಾರಪ್ಪ ಮೇಡಮ್ ಫಲಾನುಭವಿಯಿಂದ ನಮ್ಮ ಎಲ್ಲ ಮಳವಳ್ಳಿಯಾಗ ಡ್ಯಾನ್ಸ್ ಸೆಟ್ನಾಗ ಹುಡುಗ ಆರದ್ರ ದುಡ್ಡು ದಿನ ಬಂದಿಲ್ಲ. ಆ ದುಡ್ಡು ಬರಾಗ ಕೊಡ್ಕೇನವ ಅಂದ. ಆ ದುಡ್ಡು ಬಂದಾಗ ಹೆಚ್ಚಿಗೆ ಕೊಡುವತ್ತಮ್ಮ ಈಗ ಏಟೈತೆ ಆಕರ ಕೊಡು ಅಂತ ಅದಕ್ಕೆ 25 ಅಷ್ಟ ಕೊಟ್ಟೆನ. ಅದನ್ನ ತಂದು ನಿಮ್ಮ ಕೈಯಾಗ ಕೊಟ್ಟಿದ್ದು ನಾನು. ಅದನ್ನು ನೀವು ವರ್ಷ ನೆನಪಿಲ್ಲಿ ಮಾಡ್ತಿರಲ್ಲ. ಇದು ನಿಜವಾಗಿಯೂ ಒಂದು ಸಾಧ್ಯ. ಇಲ್ಲೆಲ್ಲ ಕೂತಂಥ ಹೆಣ್ಮಕ್ಳು ತಮ್ಮ ಹಿರಿಯರ ಹೆಸರಲ್ಲೇ ಬಂದು ಮಾಡ್ಕೊಂಡು ಹೋದ್ರೆ ಒಳ್ಳೇದಿರ್ತದೆ, ನೆನಪು ಉಳಿತೈತಿ. ಇಲ್ಲ ನೋಡ್ರಿ ನಾನು ಅವ್ವನ ದಿನಾನು ಮಾಡಿ ನಾನು ನೆನಪು ಇರ್ತಿದ್ದಿಲ್ಲ. ಅಲ್ಲಿ ಅವ್ರ ಮನ್ಯಾಗ ಮಾಡ್ತಾರೆ ಮಕ್ಕಳು ಸೊಸೆಯವರು. ಇಲ್ಲಿ ನನಗೆ ಅದು ನೆನಪು ಇರ್ತಿದ್ದಿಲ್ಲ. ಆದ್ರೆ ನೀವು ಒಂದು ದತ್ತಿನಿಧಿಯಿಂದ ಇದು ನೆನಪಾಯಿತು. ಮತ್ತೆ ಅವಳು ಎಲ್ಲ ಏನೇನು ಮಾಡ್ತಿಲ್ಲ ಅನ್ನೋದು ಕೂಡ ನನಗೆ ನೆನೆಸ್ಕೋ ಪ್ರಸಂಗ ಬರ್ತದೆ. ನಮ್ಮ ಅವ್ವಂದೆಲ್ಲ ನಮ್ಮ ಮಾಮಿ ತಂಗಿದ್ದಾರೆ. ಅವರು ಪರುಷ್ ಶೆಟ್ಟಿ ಏನದಾರಲ್ಲ ಖಾಸ ನಮ್ಮ ಸೋದರ ಮಾವನ ಹೆಂಡತಿ ತಂಗಿ ಅವ್ರಿಗೆ ಎಲ್ಲನೂ ಗೊತ್ತದ. ಯಾಕಂದ್ರೆ ನಮ್ಮವ್ವ ಅದು ಎಲ್ಲರೆಲ್ಲ ಬೆಳೆದವ್ರು ನೋಡಿದವ್ರು ಗೊತ್ತಿದೆ. ಇದ್ರೊಳಗೆ ನಾ ಹೇಳಿದ್ದು ಭಾಳ ಓರ್ ಅನ್ನಿಸಿದ್ರೆ ಹೇಳಿ ಸುಳ್ಳು ಅಂತ ಹೇಳಿ ನಾವು ಭಾಳ ಸೀದಾ ಸಾದಾ ಹೆಣ್ಮಗಳಿಗೆ 3 ಮಂದಿ ಗಂಡು ಮಕ್ಕಳ ಮೇಲೆ ಆಕಿ ಹುಟ್ಟಿದ್ಲು. ಆನಂತರ ಮತ್ತೆ ತಂದು ಹುಟ್ಟಿದ, ಮತ್ತೆ ತಂಗದ ಯಾರು ಹುಟ್ಟಿದ್ರು. ಹೀಗಾಗಿ ಯಾವತ್ತು ಆಕಿನ ಸಣ್ಣಕ್ಕಿದ್ದಾಗ ಏನು ಫೋಟೋ ನೋಡಿದ್ರು ಬಗಲಾಗ ಒಂದು ಕೂಸೆ ಇರ್ತಿತ್ತು. ಆಕಿನ ಹಂಗೆ ಇದ್ದು ಫೋಟೋಗಳು ಎಲ್ಲ ಬಗಲಾಗ ಒಂದು ಕೂಸಿದ್ದು. ಯಾಕಂದ್ರೆ ದೊಡ್ಡವ್ರು ಯಾರು ಇರ್ತಾರ ಅವರ ಸಣ್ಣ ಮಕ್ಕಳನ್ನ ಎತ್ಕೋಬೇಕಲ್ಲ. ಮತ್ತು ಒಂದು ವಯಸ್ಸಿನಕ್ಕಿಂತ 15ನೇ ವರ್ಷಕ್ಕೆ ಮದುವೆ ಆಯ್ತು. ಅವಾಗ 16ನೇ ವರ್ಷಕ್ಕೆ ನಾ ಹುಟ್ಟು ಬಂದಿದ್ದೆ. ಒಂದು ಸಣ್ಣ ವಯಸ್ಸಿನ ಅವಾಗೆಲ್ಲ ಹಂಗೆ ಮದುವೆ ಆಗ್ತಿದ್ದು. ಇದ್ದೂರಾಗ ನಮ್ಮ ತಾಯಿ ತವ್ರ ಮನೆಯೂ ಇದ್ದೂರಾಗ, ನನ್ನ ತವ್ರ ಮನೆಯೂ ಸೋಲಾಪುರ, ನಮ್ಮ ತಾಯಿ ತವ್ರ ಮನೆಯೂ ಸೋಲಾಪುರ, ತಾಯಿ ತವ್ರ ಮನೆಯೂ ಸೋಲಾಪುರ, ನಮ್ಮ ಮಾನಂದ ಮೋಸಿ ತವ್ರ ಮನೆ, ನಮ್ಮ ಆಯಿ ತವ್ರ ಮನೆ ಒಂದ ಕಣದೇವ್ರ ಮನೆ. ಹಿಂಗೆ 4 ಮಂತನಗಳು ಒಂದೇ ಊರಾಗ. ಹಿಂಗಾಗಿ ಬೆಳಗು ಜಾಸ್ತಿ. ಎಲ್ಲಾರ್ದು ನೋಡ್ಕೋತ ನಾವು ಬೆಳೆದೇವೆ. ಜಾಯಿಂಟ್ ಫ್ಯಾಮಿಲಿ ಹಂಗೆ, ಸಿಂಗಲ್ ಫ್ಯಾಮಿಲಿ ಹಂಗೆ, ಏನೇ ಜಾಯಿಂಟ್ ಫ್ಯಾಮಿಲಿ ಹಂಗೆ ಎಲ್ಲನೂ ಒಂದು ಮಂತನಗಳು ಹೇಳ್ತವೆ ಹಂಗೆ, ಬೀಳ್ತವೆ ಹಂಗೆ. ಇಲ್ಲ ಅದನ್ನೆಲ್ಲ ಏನು ಹೇಳೋದಿಲ್ಲ. ನಮ್ಮದು ತವ್ರ ಮನೆ ದೊಡ್ಡ ಫ್ಯಾಮಿಲಿ. ನಮ್ಮ ಅಪ್ಪಗಳು 4 ಮಂದಿ, ನಮ್ಮ ಸೋದರತಿಗಳು 6 ಮಂದಿ, ಒಟ್ಟು 10 ಮಂದಿ ನಮ್ಮ ಆಯಿ. ನಮ್ಮ ಅಪ್ಪವರು ಕಡಿದವ್ರು. ನಮ್ಮ ಅವಾಗ ಅಲ್ಲೇ ಇದ್ದೂರಾಗ ನಮ್ಮ ಇವರು ಮಡ್ಕಿ ತವ್ರ ಮನೆ ಹಾಕಿ ನಡೆಸರ ಇದ್ದೂರಾಗ ಕೊಟ್ಲಕ್ಕೆ ನಮ್ಮ ಲಂಬಿಯವ್ರ ಮನೆ. ನನ್ನ ತವ್ರ ಮನೆ ಅಡಿಯಸರ ಲಂಬಿ, ನಮ್ಮ ಅವ್ವನ ತವ್ರ ಮನೆ ಅಡಿಯಸರ ಮಡ್ಕಿ. ಅವ್ರು ಏನು ಮಾಡಿದ್ರು ಇದ್ದೂರಾಗ ತನ್ನ ಮಗಳನ್ನ ನಮ್ಮ ಮನೆಗೆ ನಮ್ಮಪ್ಪ ಕೊಟ್ಟಿಂದ ಏನಾಯ್ತಂದ್ರೆ ನಮ್ಮಪ್ಪ BSc ಅಗ್ರಿಕಲ್ಚರ್ ಇದ್ದ. ಆಗಿನ ಕಾಲಕ್ಕೆ BSc ಅಗ್ರಿಕಲ್ಚರ್ ದೊಡ್ಡ ಆಫೀಸರ. ಖರೆ ಅವರು ಮುಂದೆ ಒಂದು ಇದು ಆದ ಕೂಡಲೇ ಮದುವೆ ಆದ ಒಂದು 5-6 ವರ್ಷ ಅಷ್ಟ ನೌಕರಿ ಮಾಡಿ ಯಾವುದೋ ಕಾರಣಕ್ಕೆ ಅದನ್ನು ರಾಜೀನಾಮೆ ಕೊಟ್ಟು ನಮ್ಮೂರಾಗ ನಮ್ಮ ಅಪ್ಪಂದು ನಮ್ಮ ದೊಡ್ಡಪ್ಪಂದು ಎಲ್ಲಾದ್ರು 400 ಎಕರೆ ಭೂಮಿ. ಆ ಭೂಮಿ ಮಾಡಕ್ಕೆ ಬಂದವರು. ನಮಗೂ ಭೂಮಿ ಹಾಳಾಗತ್ತದ, ನಾವು ಅದೇನು ಕಲೆ ಯಾಕೆ ನೌಕರಿ ಮಾಡಲಿ ಅಂತ ಹೇಳಿ ನಮ್ಮಪ್ಪ ಒಂದು ಸ್ವಲ್ಪ ಸ್ಪೆಷಲ್ ಮನುಷ್ಯ ಅವರು.
ಅವ್ರು ತಮ್ಗೆ ಏನು ತಿಳಿತದ ಅದೇ ಮಾಡೋರು ಎಲ್ಲರೂ ಅದಕ್ಕೂ ಅಂತಿದ್ರು. ಇದಕ್ಕೆ ಅವರು ವಾಪಸ್ ಬಂದು ಚಿಮ್ಮುಲಿಗೆ ಅಂತ ಊರ ಈಗ ಡ್ಯಾನ್ಸ್ ಸೈಡ್ನಾಗ ಮುಡಿಯದ ಬೇರೆ ಊರಾಗ ಇಲ್ಲಿನಾಗ ಐತಿ ದೊಡ್ಡದೈತಿ. ನಾವು ಸಣ್ಣರಿದ್ದಾಗ ಕೆಟ್ಟ ಹಳ್ಳಿ ಅಂದ್ರೂ ಅದು ನಮ್ಮ ವಿಜಯನಗರ ಸಾಮ್ರಾಜ್ಯದ ಕೊನೆ ಊರದು. ಮುಂದೆ ಆದಿಲ್ ಶಾಹಿ ಸಾಮ್ರಾಜ್ಯ ಸಾಲೋಗೋದು. ಹಿಂಗಾಗಿ ಅದಕ್ಕೆ ಕ್ವಾಟಿಗೋಡಿ ಇತ್ತು. ಬುರುಜ್ ಅಂತಾರೆ. ನೀವು ಬುರುಜ್ ಯಾರ ಕಿಲ್ಲ ಬುರುಜ ನೋಡೋದವ್ರಿಗೆ ಗೊತ್ತಾಕಲ್ಲ. ದೊಡ್ಡ ಬುರುಜ್ ಇತ್ತು ಊರಾಗ, ಕಿಲ್ಲ ಇತ್ತು, ದೊಡ್ಡ ಕ್ವಾಟಿಗೋಡಿ ಇತ್ತು. ಅದಕ್ಕೆ ಹೊಳಿದಂಡಿ ಊರದ. ಈ ದ್ಯಾಮವ್ವ ದುರ್ಗವ್ವ ಜಾತ್ರೆ ಆಗಿ ಸುಟ್ಟು ಕಡೆ ಒಂದು 40-50 ಹಳ್ಳಿಯದ ದ್ಯಾಮವ್ವ ದುರ್ಗವ್ಗಳು ಜಾಗ ಮಾಡಕ್ಕೆ ಬರ್ತಿದ್ವು. ಅಂದ್ರೆ ಪಲ್ಲಕ್ಕಿಗಳಲ್ಲಿ ಜಾಗ ಮಾಡಿಸ್ಕೊಂಡು ಹೋಗ್ತಿದ್ರು ಹೊಳಿಗೆ ಬಂದ. ಹಿಂಗೆ ಒಂದು ಸಂಪತ್ಭರಿತ ಊರದ. ಊರು ಚಿಕ್ಕದಾದ್ರು ಎಲ್ಲ ಆಚರಣೆ ಇದ್ದು. ಅಲ್ಲಿ ಮಸೂತಿ ಇತ್ತು. ಅದು ಮಸೂತಿದು ಇದು ಆಗೋದು ಏನು ಇದನ್ನ ಆಡ್ತಾರಲ್ಲ ಲೇಜಿಮ, ಹುಲಿ ಆಟ, ಹುಲಿ ವೇಷ, ಅದನ್ನೆಲ್ಲ ನೋಡ್ರಿ ನಾವು. ಹುಲಿಗಳು ಬರೋದು ಹೋಗೋದು, ಮೆರ್ಕೊತ ಅಡ್ಡಾಡ್ಸೋದು. ಮತ್ತು ದ್ಯಾಮವ್ವ 7 ಮಕ್ಕಳ ತಾಯಿ ಹತ್ತಿದ್ಲ. ಮಸೂತಿ ಮಗಲ್ಕ ಗುಡಿ. ಅದು ಹೆಂಗೆ ಗುಡಿ ಡಿಸ್ಟ್ರಾ ಇತ್ತು ಅಲ್ಲಿ ಹೆಂಗೆ ಇತ್ತು ಅದು ಬೇರೆ. ಅದು ಇದ್ರೊಳಗೆ ಆಗಿರ್ಬೇಕು. ಈಗ ಅನಿಸ್ತೈತೆ ನಮ್ಗೆ ಅದು ಕರ್ನಾಟಕ ಆಗಿರ್ಬೇಕಂತ ಹೇಳಿ. ಆ 7 ಮಕ್ಕಳ ತಾಯಿ ಒಬ್ಬಾಕಿ ಮೂರ್ತಿ ಇತ್ತು. ಅಲ್ಲಿ ಹುಡ್ಕೊಂಡ್ರು ಇವು ಆಕಿ 7 ಮಕ್ಕಳು ಹೆಂಗೆ ಹಿಡಿದಾಳು, 7 ಮಕ್ಕಳ ತಾಯಿ ಅಂತಾರಲ್ಲ ಆಕಿಗೆ ಅಂತ ಹೇಳಿ. ಆಕಿಗೆ ಎಷ್ಟು 18-16 ಪರಮೇಶ್ವರ ಇರ್ಬೇಕು ದುರ್ವಾ. ಆಕಿಗೆ 7 ಮಕ್ಳು ಹಿಂಗೆ ತಳಗ ದೊಡ್ಡ ಮೂರ್ತಿ. ಅವೆಲ್ಲ ಡ್ಯಾನ್ಸ್ ಸೆಟ್ನಾಗ ಏನು ಮಾಡಿದ್ರು ಗೌರ್ಮೆಂಟ್ ತೆಗೆದ್ರು ಅಲ್ಲೇ ಮುಗಾಕ್ಬಿಟ್ರು, ಒಂದು ಮಾಹಿತಿ ಇಲ್ಲ. ಇಷ್ಟು ಶಾಸನಗಳಿದ್ದು ರೀ ಊರು ತುಂಬ. ಅಷ್ಟು ಶಾಸನಗಳಿದ್ದು. ನಮ್ಮಂತೂ ಓದಾಕ್ ಬರ್ತಿತ್ತಿಲ್ಲ. ಹಿಂಗೆ ಕೈ ಆಡ್ಸೋದು ಅದ್ರ ಮೇಲೆ ಏನಾರು ಇರ್ಬೇಕದ್ರಾಗ ಏನಾರು ಬರ್ದಿರ್ಬೇಕಂತ ಹೇಳಿ. ಕೂಡಲ ಸಂಗಮ ಸಮೀಪ ಮುಂದೊಂದು 50-60 ಕಿಲೋಮೀಟರ್ ಮ್ಯಾಗೆ ಕೂಡಲ ಸಂಗಮ. ನಾವು ಸಣ್ಣಕ್ಕಿದ್ದಾಗ ಏನು ಮಾಡ್ತಿದ್ವಿ, ನನಗೆ ಗೆಟ್ಟಾರ್ ಕರ್ಕೊಂಡು ನಮ್ಮ ಊರಿಗೆ ಹೋಗಿ ಅಲ್ಲಿಂದ ಕೂಡಲ ಸಂಗಮಕ್ಕೆ ಹೋಗ್ತಿದ್ದೇವೆ. ನಾವು ಚಕ್ಕಡ್ಯಾಗ ಹೋಗ್ತಿದ್ದೇವೆ. ನೆನ್ಪಿಡ್ರಿ, ಚಕ್ಕಡ್ಯಾಗ ಕೂತ್ ಹೋಗೋರು ನಾವು ಕೂಡಲ ಸಂಗಮ. ಅದೊಂದು ಖುಷಿನೇ ಬೇರೆ, ಅದೊಂದು ದಿವಸ ಬೇರೆ, ಅದೊಂದು ವಯಸ್ಸು ಬೇರೆ. ಅಂಥದೊಂದು ಈ ಊರಾಗ ಬುರುಜ್ ಇತ್ತು, ಕೋಟಿಗೋಡ ಇತ್ತು, ನದಿ ಇತ್ತು. ನದಿ ದಂಡಿಗೆ ಹೊಕ್ಕ ತುಂಬು ಭಾವೆ ಅಂದ್ರೆ ನಾವು ಎಲ್ಲರೂ ಹೋಗುದು. ಲಗಡಿ, ಎತ್ತಿನ ಲಗಡಿ ಇರ್ತಾವಲ್ಲ, ಲಗಡಿ ಮೇಲೆ ಲಗಡಿ ಅಂದ್ರೆ ಎತ್ತಿರ್ತಾವ್ರೆ, ಎತ್ತಾರೆ ಕೋಣಾರೆ. ಅದಕ್ಕೆ 4 ಕೊಡ ಹಾಕ್ತಾರೆ. ನಿಮ್ಗೆ ಯಾರಿಗೆ ಅಂತಂದ್ರೆ ಐಡಿಯಾ ಇರ್ತದೆ, ಎಲ್ಲರೂ ಇರೋದಿಲ್ಲ. ಅಂಥದ ಹೋಗಿ ಹೊಳಿಗೆ ಹೋಗಿ ನೀರು ತುಂಬ್ಕೊಂಬರೋದು ಕುಡಿಯಾಕ. ಆ ನೀರು ತಂದು ಹೊದಕ್ಕೆ ಸುರಿದು, ಕೊಡಗಳಿಗೆ ಸುರಿದು. ಅದಕ್ಕೆ ಹಳ್ಳಿಯವ್ರು ನೋಡ್ರಿ ನೀರು ರಾಡಿ ಇರ್ತಿದ್ದು. ನಾವು ಪಟ್ಕ ಆಡ್ಸೋದನ್ನು ಗಂಟು ಕಟ್ಟಿ ಅದನ್ನು ಆಡ್ಸಕ್ಕೆ ನಾನೀ ಬಡ್ದಾಡ್ಬೇಕು. ಮನ್ಯಾಗ ಹುಡುಗರು ನಾವೆಲ್ಲ ನಾ ಆಡಿಸ್ತೇನೆ ನೀ ಆಡಿಸ್ತೇನೆ ಅಂತ. ಆ ಪಟ್ಕ ಆಡ್ಸೋಣ ತಳಗ ಅರಳ್ಕೊಂಡ್ರು ಹೌದೇ. ಎಂದ ಹೌದೆ ತೊಳಿತಿದ್ರಲ್ಲ, ಆ ಅರಳು ಅಂದ್ರೆ ನಮಗೆ ದೊಡ್ಡ ಪ್ರೀತಿ. ಅದನ್ನ ತೊಗೊಂಡು ಗೊಂಬೆ ಮಾಡಿದ್ದೆ, ಅವ್ರದ್ದು ಬೀಸುಕಲ್ ಮಾಡಿದ್ದೆ, ಏನೇನಾರ ಸಾಮಾನು ಮಾಡ್ತಿದ್ದೆವು ಇಟ್ಟು. ಯಾಕಂದ್ರೆ ಭಾಳ ಚಂದ ಅರಳು ನೆಂದಿದ್ದವ. ಹೌದೇನ ತಳ ಕುಂತು ಬಿಡೋದು. ಇವೆಲ್ಲ ನೋಡ್ರಿ ನಾನು ನೆನಪುಗಳು. ಇವೆಲ್ಲ ಹೊಳಿದ ಎಲ್ಲ ನಾವು ಹೊಳಿಗೆ ಹೋಗೋದು. ಇವತ್ತಿಗೂ ನಾ ಹೇಳಾಕತ್ತೀನಿ ಅಂದ್ರೆ ನಾವು ಹೊಳಿಗೆ ಹೊಂಟಂಗಾಗಿ. ಮುಂದೆ ನಮ್ಮ ಊರದ ಮಹಿಮಾ ಅಂದ್ರೆ ನುಲಿ ಚಂದಯ್ಯ ಸಮಾಧಿ ಇರ್ತಾರೆ. ಹೊಳಿ ಇಳಿದ ಕೂಡಲೇ ನುಲಿ ಚಂದಯ್ಯನ ಗುಡಿ ಕಾಣೋದು. ನಾವೇನು ಮಾಡ್ತಿದ್ದೇವೆ, ಕೊಡ ಹಿಡ್ಕೊಂಡು ಆ ನಡು ಹೊಳ್ಯಾಕೆ ಹೋಗೋರು. ಬಂದ ಕೂಡಲೇ ನಮ್ಮವ್ವ ಗುಮ್ಮಾಕಿ ಹುಡುಗಿದ್ರೆ ಯಾರು ಜವಾಬ್ದಾರಿ ಅಂತ ಹೇಳಿ ಆ ಲಗಳವ್ನಿಗೆ ಬೈಯೋರು, ನೀ ಹೆಳಿಯಲ್ಲಿ ಬಂದು ಚಾಡ ಅನ್ನೋರು. ಯಾಕಂದ್ರೆ ನಾವು ಕೊಡ ಇಸ್ಕೊಂಡು ಹೋಗ್ತಿದ್ದೆಲ್ಲ. ಯಾಕೆ ಲೇಟ್ ಮಾಡಿ ಅಂತ ನಮ್ಮವ್ವ ಕೇಳಿದಾಗ ಇವ್ರು ಹೋಗಿದ್ರು ನೋಡ್ರಿ ನುಲಿ ಚಂದಯ್ಯನ ಗುಡಿ ನೋಡಕ್ಕೆ ಅನ್ನೋರು. ಆ ನಡು ಹೊಳ್ಯಾಗ ಗುಡಿ ಇರ್ತಿತ್ತ, ಅದನ್ನ ನೋಡಿ ಬರ್ತಿದ್ದೆವು. ಆ ನುಲಿ ಚಂದಯ್ಯನ ಕತ್ತಿ ಅಂದ್ರೆ ಹಿಂಗೈತೆ ನೋಡ್ರವ. ನುಲಿ ಚಂದಯ್ಯ ಹೊಳೆದೊಂದಿದು ಇದನ್ನ ಹುಲ್ಲು ಇರ್ತೈತಿಲ್ಲ, ಮೆದಿ ಹುಲ್ಲ. ಆ ಮೆದಿ ಹುಲ್ಲು ತೊಗೊಂಡು ಹಿಂಗೆ ಹೊಸಿತಿರ್ತಾನ ಯಾವಾಗಲೂ. ಹೊಸ್ಕೋತ್ ಹೋಗೋ ಮುಂದೆ ಒಮ್ಮೆ ಏನಾಕದಂದ್ರೆ ಅವ್ನು ಕೊಳ್ಳಾನ ಲಿಂಗ ತಳಗ ಬೀಳ್ತಾನೆ. ಊರನ್ ಮಂದಿ ಅಂತಾರೆ, ಚಂದಯ್ಯ ಚಂದಯ್ಯ ಲಿಂಗ ತಳಗ ಬಿದ್ದಾನ ನೋಡೋ ಲಿಂಗ. ನಾಯೇನು ಅವ್ನು ಕಡಿವಿಲ್ಲ, ಅವ ಹೆಂಗೆ ಬಿದ್ದಾನ ಹಂಗೆ ಬಂದು ನನ್ನ ಕೊಳ್ಳಾಗ ಕುಂಡ್ರಲಿ. ಅವನಿಗೊಂದು ಕಾಯಕ್ಕಿಲ್ಲ, ನನಗೆ ಕಾಯಕೈತಿ ಅಂತ ಹೇಳ್ತಾನೆ. ಕೈ ಹೊಸ್ಕೋತ ಬರ್ತಿರ್ತಾನ. ಹೌದಾ, ನಾ ಕಾಯಿ ಬಿಟ್ಟು ಅವನು ಎತ್ಕೊಂಡು ಬರೋದಿಲ್ಲ ಅಂತ ಹೇಳ್ತಾನ. ಕಡಿಕ ಇನ್ನಿವ ಮನೆ ಸನೆ ಬಂದ ಕೂಡಲೇ ಇವ ನಾನು ಬಿಟ್ಟ ಬಿಡ್ತಾನೆ. ಇವ ರಸ್ತಾದಾಗ ತನ್ನ ಎದ್ದು ಬಂದು ಅವ್ನು ಕೊಳ್ಳಾಗ ಕುಂಡಿರ್ತಾನೆ. ಚಂದ ಇದ್ರಂಗ ಈ ಗೌರ್ಮೆಂಟ್ ಎಲ್ಲೋ ಜೇಡರ ದಾಸಿಮಯ್ಯ ಅದನ್ನ ಇದನ್ನ ಹೇಳ್ತಾರ. ಖರೆ ಜೇಡರ ದಾಸಿಮಯ್ಯನು ನಮ್ಮ ಊರವನ ಅವನದೊಂದು ದೊಡ್ಡ ಕಥೆ ಐತ್ರಿ. ಜೇಡರ ದಾಸಿಮಯ್ಯ ಯಾವಾಗಲೂ ಓಂ ನಮಃ ಶಿವ ಓಂ ನಮಃ ಶಿವ ಅನ್ಕೊಂತನ ನೂಲ ಹಸುದ ಇದನ್ನ ಮಾಡಿ ವಸ್ತ್ರ ಪಟ್ಕ ತಯಾರು ಮಾಡ್ತಿರ್ತಾನ. ಇಲ್ಗಂಗಕ್ಕ ನೀವು ಮಲ್ಲಿಕಾರ್ಜುನ ಬಂದಿರಲಿ.
ಪಟ್ಕ ತಯಾರು ಮಾಡ್ತಿರ್ತಾನೆ. ಆ ಪಟ್ಗ ನಮ್ಮಂಥ ನಿಮ್ಮಂಥ ಯಾರೇ ಭಕ್ತರು ತೊಗೊಂಡು ಓದ ಶ್ರೀಶೈಲ ಮಲ್ಲೆ ತಲೆ ಸುತ್ತಿರ್ತಾರ. ವರ್ಷ ಪದ್ಧತಿ ಅದ. ಇಡೀ ವರ್ಷಕ್ಕೆ ಒಂದ ಪಟ್ಕ ನಿಂತಿರ್ತಾನ. ಒಮ್ಮೆ ಪರಮೇಶ್ವರ್ ಏನಾಕೈತಿ, ಇವನ್ನ ಪರೀಕ್ಷೆ ಮಾಡ್ಬೇಕಂತ ಹೇಳಿ ಬರ್ತಾನ ಸಂತಿಗೆ. ಬಂದು ಅದನ್ನ ಖರೀದಿ ಮಾಡ್ತಾನೆ. ಎಲ್ಲರಿಗಿಂತ ಹೆಸರು ಹೋಗ್ಬಿಟ್ಟು ಅದನ್ನ ತೊಗೋತಾನೆ. ರೊಕ್ಕ ಇರ್ತಿತ್ತೋ ಅನಾಜ ಇರ್ತಿತ್ತೋ ಗೊತ್ತಿಲ್ಲ, ಅದನ್ನ ತೊಗೋತಾನೆ. ತೊಗೊಂಡು ಬಡ ಬಡ ಅದನ್ನ ಕತ್ತರಿಸಿ ಹಿಡಿತಾನೆ. ದಾಸಿಮ್ಯಾಗ ಭಾಳ ಸಿಟ್ಟು ಬರ್ತೈತಿ. ಅವೆಲ್ಲ ತುಕಡಿ ಇಸ್ಕೊಂಡು ಹಿಂಗೆ ಕೈ ಆಡಿಸ್ತಾನೆ. ಮತ್ತೆ ಪಟ್ಕ ತಯಾರಾಕೈತಿ. ಶಿವಾಯಮ್ಮ ಶಿವಾಯಮ್ಮ ಅಂದ್ಕೊಂಡು ಮತ್ತೆ ಪಟ್ಕ ತಯಾರಾಗ್ತದೆ. ಮತ್ತು ಅವ್ನು ಪರಮೇಶ್ವರ ಏನು ಮಾಡ್ತಾನೆ, ಬೇರೆ ವೇಷ ಹಾಕೊಂಡು ಅದೇ ವೇಷ ಬಂದ್ರೆ ನಾವು ಕೊಡೋದಿಲ್ಲಲ್ಲ, ಬೇರೆ ವೇಷ ಹಾಕೊಂಡು ಮತ್ತೆ ಖರೀದಿ ಮಾಡ್ತಾನೆ. ಪಾಪ ಮತ್ತೆ ಕೊಡ್ತಾನ ದಾಸಿಮೆ ತಗೋ ಅಂತೇಳಿ, ಇದನ್ನು ಓದ ಮಲ್ಯಾಗ ಸೂತ್ರಪ್ಪ ಅಂತೇಳಿ. ಮತ್ತೂ ಹಂಗೆ ಮಾಡ್ತಾನೆ, ಕತ್ತರಿಸಿ ಹೋಗ್ಬಿಡ್ತಾನೆ. ಕತ್ತರಿಸೋಗಾನೆ ಮತ್ತೂ ಅದನ್ನು ಮಾಡಿ ಮತ್ತೆ ಮಾರಾಕ್ ನಿಂದಿರ್ತಾನೆ. ಮೂರನೇ ಸಲ ಮತ್ತೆ ಅದನ್ನು ವೇಷ ಬದಲಿ ಮಾಡ್ಕೊಂಡು ಬರ್ತಾನೆ ಪರಮೇಶ್ವರ. ಅವನಿಗೆ ದಾಸಿಮಯ್ಯ ಅವ್ನು ನೋಡ್ದವನೆ ಗೊತ್ತಾಕದ. ಮತ್ತೆ ಬಂದಿ ನಾನು ಪಟ್ಕ ಹರಿಯಾಕ ನೀನು ಮಾಡ್ತೇನೆ ತಡಿ ಅಂದವನ ಸೊಂಟದಾಗ. ಅವ ಎಲ್ಲಾರು ಸೊಂಟದಾಗ ಒಂದೊಂದು ಕತ್ತಿ ಇರ್ತಿತ್ತು ಹಿಂದಕ್ಕೆ. ಯಾರೇ ಇರಲಿ, ಶ್ರೀಮಂತರಿರಲಿ ಬಡವ್ರು ಇರಲಿ, ಒಂದು ಕತ್ತಿ ಇಟ್ಕೊಳ್ತಿದ್ರಿ ಅವಾಗ. ಆ ಕತ್ತಿ ತೊಗೊಂಡವನ ಅವನಿಗೆ ಹೊಡ್ಯಾಕ ಹೋಗ್ತಾನೆ. ಮತ್ತೆ ಬಂದ್ಯಾ ನೀನು ನನ್ನ ಪಟ್ಕ ಹರಿಯಾಕತ್ತೆ. ಅವಾಗ ಪರಮೇಶ್ವರ ಏನು ಮಾಡ್ತಾನೆ, ಅಂಜಿ ತಂದ ನಿಜ ರೂಪದಾಗ ಬರ್ತಾನೆ. ಸಂತ್ಯಾಗ ಅಷ್ಟು ಮಂದಿ ನೋಡ್ತಾರ ಅವನ. ಇಲ್ಲಪ್ಪ ಮತ್ತು ಚಂದಯ್ಯ ಇದು ದಾಸಿಮಯ್ಯ ನಂದು ತಪ್ಪಾತಪ್ಪ, ನೀನು ಪರೀಕ್ಷೆ ಮಾಡಕ್ಕೆ ಬಂದಿದ್ದು ನಾನು. ಮತ್ತು ಅಲ್ಲಿ ಶ್ರೀಶೈಲಕಾಯಿ ಅವರು ಇವರು ಕೈಯಾಗ ಕೊಟ್ಟು ತೆಗಿಗೆ ಸುತ್ತೋದೇನ ಇಲ್ಲೇ ಸಂತ್ಯಾಗ ಸುತ್ತಿ ಬಿಡು ನನಗೆ ಅನಾರ. ಎಲ್ಲರಿಗೂ ಖುಷಿಯಾಗಿ ಇಡೀ ಸಂತೆ ಮಂದಿ ಕೂಡಿ ಆ ಮಲ್ಲೆಗ ಪಟ್ಕ ಸುತ್ತಕ್ಕೆ ಚಾಲು ಮಾಡ್ತಾರೆ. ಹೆಂಗೆ ಇಲ್ಲಿ ಪಟ್ಕ ಸುತ್ತಾರ, ಅಲ್ಲಿ ಶ್ರೀಶೈಲ ಗುಡಿಯಾಗ ಮಲ್ಲೆಗ ಪಟ್ಕ ಸುತ್ತಿರ್ತೈತೆ ಅಲ್ಲಿ. ಇದು ಜೇಡ್ರ ದಾಸಿಮಯ್ಯ. ಇವು ಎರಡು ನಮ್ಮೂರ ನಾವು ಸಣ್ಣವ್ರ ಇರ್ದಾಗ ಕೇಳ್ಕೊತ ಒಂದದ್ದು ಕಥೆಗಳು. ಇಂಥ ಊರಿಗೆ ನಮ್ಮ ಅಪ್ಪವರು ನೌಕರಿ ಬಿಟ್ಟು ಬರಾನ. ನಮ್ಮವರಂತರು ಮೊದಲ ಸೊಲ್ಲಾಪುರಕ್ಕಾಗ ಇದ್ದೂರಾಗ ಅಂತ ನಮ್ಮ ಆಯಿಯವ್ರು ಕೊಟ್ಟಿದ್ರು ಆಕೆನ. ಮುಂದೆ ಯಜಮಾನ್ರು ಎಲ್ಲಿರ್ತಾರೆ ಅಲ್ಲೇ ಬರ್ಬೇಕಿಲ್ಲ. ನೌಕರಿ ಬಿಟ್ಟರು ನಮ್ಮ ಅಪ್ಪವರು ಅಂತ ಹಳ್ಳಿ ಬಂದ ಕೂಡಲೇ ನಮ್ಮ ಅವ್ವನು ಅಲ್ಲೇ ಬಂದು ಇವೆಲ್ಲನೂ ನಮ್ಮ ಕಥೆ ಹೇಳ್ತಿದ್ದ. ಕಥೆ ಹೇಳ್ಕೊಂತ ಎಲ್ಲನೂ ಬೆಳೆದಾಳಕಿ. ಯಾವಾಗಲೂ ಮುಂದೆ ವಿಜಾಪುರಕ್ಕೆ ಮನೆ ಮಾಡಿದೇವ್ರಿ ನಾವು ಹುಡುಗರು ದೊಡ್ಡ. ಆಗ ನಾ ಸಾಲಿ ಸಲ ವಿಜಾಪುರಕ್ಕೆ ನಮ್ಮದು ಮೊದಲಿಂದ ಹಳಿ ಮನೆ ಇದ್ದವು ಚಿಮ್ಮಲ್ಲಿ ಲಂಬಿಯವರು. ಆ ಹಳಿ ಮನೆಯಾಗ ಮನೆ ಮಾಡಿದ್ಲ ಅವ್ವ ಅಲ್ಲೇ ಬಂದು. ಅಪ್ಪಾರು ಲ್ಯಾಂಡ್ ವ್ಯಾಲ್ಯೂಯೇಷನ್ ಮತ್ತು ಮಾಡಕತ್ತಾರೆ. ಲ್ಯಾಂಡ್ ವ್ಯಾಲ್ಯೂರ್ ಅಂತ ಗೌರ್ಮೆಂಟ್ ಅಂದ್ರೆ ಗೌರ್ಮೆಂಟ್ ಏನು ಮಾಡ್ತೈತಿ, ಹೊಲಗಳು ಲ್ಯಾಂಡ್ ವ್ಯಾಲ್ಯೂರ್ ಕಡೆ ಒಂದು ರೇಟ್ ಮಾಡಿಸ್ತೈತಿ. ಆ ರೇಟ್ ಪ್ರಕಾರ ಡ್ಯಾಮ್ ಸೈಡ್ ಆಗಿ ಉಳಿದಾಗಲಿ ಅಥವಾ ಯಾರೋ ತೊಗೊಳೋರಾಗಲಿ ಆ ಲ್ಯಾಂಡ್ ವ್ಯಾಲ್ಯೂರ್ ಏನು ಹೇಳ್ತಾರೆ ಆ ರೇಟಿನ ಪ್ರಕಾರ ರೊಕ್ಕ ಕೊಡ್ತಿರ್ತೈತಿ. ನಮ್ಮ ಅಪ್ಪವ್ರು ಎಂದೂ ಅದನ್ನು ಗೈರ್ ಫೇದ ತೊಳಿಲ್ಲ. ಎಷ್ಟು ಕರೆಕ್ಟ್ ಇರ್ತದೆ ಅಷ್ಟ ಮಾಡೋರು ವ್ಯಾಲ್ಯೂಷನ್ ಅವರು. ಎಂದು ಅಂಥ ಮಂದಿ ಅಷ್ಟ ಬರೋರು ಕರೆಕ್ಟ್ ವ್ಯಾಲ್ಯೂಷನ್ ಬೇಕಾದವರು. ಅಂಥ ಒಂದು ವೃತ್ತಿ ಮಾಡ್ಕೊತ ಅವ್ರದ್ದು ಅವ್ವಾರು ಮನ್ಯಾಗ ಒಂದು ಆಕಿನ ಹೇಳ್ತಾನೆ. ಕೂಸಲನ್ನು ಹೇಳಿದ್ರು ಮಾತು ಹೇಳ್ತಾನೆ. ಅಕ್ಕಿ ರೊಟ್ಟಿ ಬಡಿ ಹಾಕೊಂಡ್ರೆ ಆಕೆ ಬಾಕ್ಲ ತಲೆಬಾಗ್ಲ ಮುಂದೆ ಮಾಡ್ಕೊತಿದ್ಲು. ಮುಂದೆ ಮುಚ್ಚೆ ರೊಟ್ಟಿ ಬಡಿ ಹಾಕ್ಬಿಟ್ರೆ ಒಂದು ಆಕಳ ಅದನ್ನು ಮುಗಿಸಿ ಒಳಗೆ ಬರೋದು. ಸೀದಾ ಕಟ್ಟಿ ಹತ್ತಿ ಮ್ಯಾಲೆ ಬರ್ತಿತ್ತದ. ಅಡಿಗೆ ಮನೆ ಬಾಕ್ಲಿಗೆ ನಿಂತು ಹಮ್ಮ ಆಗ್ತಿತ್ತದ. ಅವ್ವ ಎದ್ದು ಅಂದ್ಕೊಂಡು ಬಿಸಿ ರೊಟ್ಟಿ ತಿನ್ನಿಸ್ತಿದ್ಲು. ಆಮೇಲೆ ಭಿಕ್ಷಾ ಅಂದೆ ಅಂತ ಒಬ್ಬ ಸನ್ಯಾಸಿ ಬರೋ ಬಾಕ್ಲ ಬೆಳೆ ಒಳಗೆ ಬರ್ತಿತ್ತಿಲ್ಲ. ಅವ್ವ ಎದ್ದು ರೊಟ್ಟಿ ಬಡಿ ಮುಂದೆ ಅನಿಗೊಂದು ಹೋಗಿ ಹಾಕಿ ಇವ್ರಿಬ್ಬರದಾತ್ರೆ. ಆಮೇಲೆ ಮ್ಯಾಲೆ ಮಾಡಿ ಮೇಲೆ ಕೂತು ಕಾವು ಚಿರು ಕಾಯಿಗಳು ಅದಕ್ಕೊಂದು ಮುರಿದು ಹಿಂಗೆ ಹೋಗಿ ಹಾಕಿ ತುಣುಕು ಮ್ಯಾಲೆ. ಇದು ನಮ್ಮ ಅವ್ವನ ದಿನಸರಿದ ರೊಟ್ಟಿ ಬಡಿ ಮುಂದೆ 3 ರೊಟ್ಟಿ ಅವ್ರ ಹೆಸರಿನ ಆಕಳ ಒಂದು ಹೊರಗೆ ಕೊಂಡಿರ್ತಿತ್ತು. ಕಾಯಿಗರ ಹಾಕಿದ್ಲು ಇಲ್ಲ ಹೊರಗೆ ಕೂತಿದ್ದ ಆಕಳಿಗರ ತಿನ್ಸಾಕಿ. ಇದು ಇಷ್ಟೆಲ್ಲ ಮಾಡಿ ಮುಂದೆ ಉಳಿದವ್ರಿಗೆಲ್ಲ ಮನೆಯ ಬಂದಿಲ್ಲ ಬೆಳಿತಿದ್ಲು. ಆಮೇಲೆ ಅವನ್ನ ಇನ್ನೊಂದು ಏನು ಇಷ್ಟ ಆಯ್ತಂದ್ರೆ ನ್ಯೂಸ್ ಪೇಪರ್ ಹಾಕಿ ಅದ್ರ ಮೇಲೆ ನುಚ್ಚಕ್ಕಿ ಒಗಿತಿದ್ಲು. ಎಲ್ಲ ಗುಬ್ಬಿಗಳು ಬರು. ಆ ಗುಬ್ಬಿ ತಿನ್ನುವ ಆ ಗುಬ್ಬಿ ಏನು ಮಾಡ್ತಿದ್ವು, ಇಸಿ ಮಾಡ್ತಿದ್ವು. ಬಿಳಿ ಲಡ್ಡಕ ಇರ್ತಲ್ಲ ಇಷ್ಟ. ಓಣ್ಯಾಗ ಯಾರು ಮುಬ್ಬಟ್ಟು ಹಾಕಿವಿ ಕುಸ್ಕೊಳ್ದು ಚುಚ್ಚಿದವರು ಮುಬ್ಬಟ್ಟು ಚುಚ್ಕೊಂಡವ್ರು ಕೂತು ಬೆಳಿತಾರೆ ನೋಡ್ರಿ. ಕೂತು ಬೆಳೆದಾಗ ಅದನ್ನ ಹಚ್ತಾರ. ಮೀನಕ್ಕ ಒಂದಿಟ ಗುಬ್ಬಿ ಇದನ್ನು ಕೊಡ್ರಿ ಅಂತ ಬರೋರು. ನಮ್ಮವ್ವ ಅವನ್ನೆಲ್ಲ ಒಳೆ ಮಾಡೋರು ಡಬ್ಯಾಗ ಹಾಕಿಡ್ತಿದ್ಲು. ಯಾರು ಕೇಳ್ತಾರೆ ಕೊಡ್ತಿದ್ಲು. ನಮ್ಮ ಉದ್ಯೋಗ ಅಂದ್ರೆ ಏನೋ ಅವ್ವ ಡಬ್ಬಿಗಳು ಅವ್ವ ಅಲ್ಲಿ ಕೊಡವಲ್ಲ ಇದು ಡಬ್ಬ್ಯಾಗ ಇವ ಇದನ್ನು ಎಲ್ಲಿ ಬಿಡ್ತೇನದು ಎಲ್ಲಿ ತನಕ ಗುಬ್ಬಿ ಬರ್ತಾವ ಅಲ್ಲಿ ತನಕ ಮಾಡ್ತೀನಿ ತಕ್ಕಿ ಪಾಪ. ಅದನ್ನು ಬಂದವ್ರಿಗೆ ಓಣ್ಯಾನವ್ರಿಗೆ ಯಾರು ದಿನ ಒಬ್ಬರ ಬರೋರು. ಕುಸ್ಕೊಳಿಗೆಲ್ಲ ಚುಚ್ಚಿದವರು ಬರೋರು. ಮೂವಟ್ಟದವ್ರು ಕೂತು ಬೆಳೆದವ್ರಿಗೆಲ್ಲ ಬರೋರ ಅವ್ರಿಗೆ ಅದನ್ನು ಕೊಡ್ಬೋದು ತಿಂತಿದ್ಲು.
ಇಂಥ ಮಾಡಿದ್ರು ಕಡಿತನ ಸಾಯುತನ ಅಂತ ಡ್ಯೂಟಿ ಮಾಡಿದ್ರು ನೋಡ್ರಿ. ಸಾಯು ದಿವಸದೇಕ ಮುಂಜಾನೆ ಎದ್ದು ತೆಲಬಾಗಲ ಕಸ ಹೊಡಗಿ ನೀರು ಹಾಕಿ ಆಮೇಲೆ ಮೊಮ್ಮಕ್ಕಳು ಬಂದು ಹಾಲು ಕುಡಿಯೋಕೆ ಕೊಟ್ಟ ಆಮೇಲೆ ಹೇಳಿಲ್ಲ, ನಿಮ್ಮ ಅಪ್ಪನ ಒಂದು ಲೀಟರ್ ಎಬ್ಬಿಸುವ ಯಾಕೋ ಇದೇನು ನೋಯಿಸ್ತಾಕತ್ತೈತೆ ಅಂತ ಹೇಳು. ನಿಮ್ಮ ಅಪ್ಪಗ ನಾನು ಅವ್ರ ಗಂಡ ಐತಿ ಇಬ್ಬರು ಎದ್ಬರ ನಾ ಯಾಕೋ ನನಗೆ ಎದೆ ನೋಯಿಸ್ತಿತ್ತು ನಾನು ಅವ್ನು ಕರ್ಕೊಂಡು ಹೋಗಿ ಹಾಸ್ಪಿಟಲ್ಗೆ ಹೋಗಿಲ್ಲ. ಹಾರ್ಟ್ ಬಂದದ್ರಿ ಡಾಕ್ಟ್ರು ಹೇಳಿದ್ರು. ಹೇಳ್ಯಾನ ನಾವಂತೂ ಇಲ್ಲಿದ್ದೇವೆ ಗಂಡ ಮನೆಯಾಗ, ನಾನು ನಮ್ಮ ತಂಗಿ ಮತ್ತೊಬ್ಬರು ಎಲ್ಲರೂ ಅವನ ಸೊಸಿ ಮಗ ಮತ್ತು ಮನ್ಯಾಗ ಆಕಿ ಸೊಸಿ ಅಡುಗೆ ಮಾಡಕ್ಕೆ ಹೋದ್ರು. ಈಗ ನಮ್ಮ ದೊಡ್ಡಪ್ಪನ ಸೊಸಿನ ಕರ್ಕೊಂಡು ಹಾಸ್ಪಿಟ್ಲಾಗ ಹೋದ್ರು ನಮ್ಮವ್ವ ಕಡೆಗೆ ನಮ್ಮ ತಮ್ಮನ ಅಕಸ್ಮಾರ ಎಲ್ಲ ಆರಾಮಾಗೈತಿ ಕರ್ಕೊಂಡು ಹೋಗ್ರಿ ಅನ್ನತ್ತ ಡಾಕ್ಟ್ರ್ ಮನೆಗೆ. ಡಿಸ್ಚಾರ್ಜ್ ಆಗೋ ಮುಂದೆ ಅವ್ವ ಅಂದು ಏನಾತಂದ್ರೆ ಸಾವು ಹೆಂಗಿರ್ತದೆ ನೋಡ್ರಿ, ಶರಣರದ್ದು ಮರಣ ಮನೆ ನೋಡ್ಬೇಕಂತ. ಆದ ಆಕಿ ಎಲ್ಲಿ ಹೋಗ್ಯಾನವ ನಮ್ಮ ತಮ್ಮನ ಪಪ್ಪು ಅಂತಿರ್ಲಿಕ್ಕೆ ಪಪ್ಪು ಎಣ್ಣೆಯಲ್ಲಿ ಇಲ್ಲ ಇದನ್ನ ತರಕ್ಕೆ ಹೋಗ್ಯಾನ, ರಿಕ್ಷಾ ಬೇಡ ಟ್ಯಾಕ್ಸಿ ತೊಗೊಂಬರಕ್ಕೆ ಹೋಗ್ಯಾನ ಅಂತ ನಾನು ಆಯ್ತು ಬಿಡವ ಅಂಥೇಳಿ ಲಿಂಗ ಹಿಂಗೆ ಹೋಗ್ಯಾನ ನೋಡು ಸುವರ್ಣ ನನ್ನ ಲಿಂಗ ಮುಂದೆ ಜಗತ್ತ. ಸುವರ್ಣ ಅಂದ್ರೆ ನಮ್ಮ ದೊಡ್ಡಪ್ಪನ ಸೊಸಿ ಇಲ್ಲೇ ಮುರುಗೋಡು ಬರ್ಬೋದವ್ರು ಹೆಣ್ಮಗಳೇ. ಆ ಲಿಂಗ ಮುಂದೆ ಜಗ್ಗಾನ ಲಿಂಗ ತೊಗೊಂಡು ಕೈಯಾಗ ನೋಡುವ ಮಗ್ಲ ಲಲು ಯಾರೋ ಅಪ್ಪು ಯಾರೂ ಇಲ್ಲ ಅವ್ರಿಗೆಲ್ಲ ಹೇಳ ಏನು ಒಳಗಾಡನ ಎಲ್ಲ ಒಬ್ರಿಗೆ ನೋಡ್ಕೊಂಡು ಮಗ್ಲಾಗ ಹೆಚ್ಚಿನ ಜವಾಬ್ದಾರಿ ಐತಿ ಓದೋರಿಗೆಲ್ಲ ನೋಡ್ಕೊಂಡು ಸಂಭಾಳಿಸ್ಕೊಂಡು ಹೇಳಕ್ಕಿಗೆ ಬರೀ ಅಪ್ಪದು ಕುಂಡ್ರಬೇಡ ಅಂದು ಮತ್ತು ಪಪ್ಪಣ್ಣಗೂ ಬೇಡ ಅವ ಇದ್ರೆ ನಾ ಹುಟ್ಟಿನೋ ಇಲ್ಲೋ ಗೊತ್ತಿಲ್ಲ. ಈಗ ಅವ ಇದ್ದಾಗ ನಾ ದಾಟಿ ಚಲೋ ಅಂತೇಳಿ ಶಿವ ಅನ್ಕೊಂತನ ಕೈಯಾಗ ಲಿಂಗ ಕರ್ಚಿ ಬಿಟ್ಟ. ಆ ಬೆಳಕಾತೇನು ನೋಡು ಸೂರ್ಯ ಹುಡ್ದೇನು ನೋಡು ಅನ್ನತಾನ ಯಾಕತನ ನಮ್ಮ ತಲೆಯಾಗ ಇಲ್ಲ ನಮ್ಮ ಗಿರಣ್ಯಾಗಲ್ಲ ಮಡವಾಳ ಸೋಮು ಅಂತೇಳಿ ಸೋಮಶೇಖರ್ ಮಡವಾಳ. ಈ ಮಡವಾಳ ಉಣ್ಣೋರು ಯಾರು ಹಾಂ ನಿಮ್ಮ ಓಣ್ಯಾಗ ಅವ್ನ ಮೇಲೆ ಬಾಯಿ ಕೇಳೋವಾಗ ನಾ ಏನು ಕರೆ ಹೇಳ್ತೀನಿ ನಾಯನ ನೀ ಸೋಮು ಅದಾನ ಮಡವಾಳ ಸೋಮು ಕರ್ಕೊಂಡ್ಬಂದೀನಿ ಮತ್ತು ಚಾ ತರಿಸ್ಕೊಳ್ಳೇನ ಬೆಳಗು ಮುಂಜಾನೆ. ಇಲ್ಲ ಸೂರ್ಯ ಹುಟ್ಟಾನಿಲ್ಲ ನೋಡು ಸೂರ್ಯ ಹುಟ್ಟಾನ ನನಗೆ ಹಾಲು ತರಿಸ್ಕೊಡೋಣ. ಯಾಕೆ ಹಾಲು ಬಿಡ್ತಾನ ನಮ್ಮ ತಲೆಯಾಗ ಬಂದಿಲ್ಲ ರೀ ಅದು ನಾನು ಹುಟ್ಟ್ಯಾನ ಅದ ಹಾಲು ತೊಗೊಂಬಂದ್ರಿ ಮಡವಾಳ ಸೋಮು ನೋಡುವ ಸೂರ್ಯ ಹುಟ್ಟಾನಿಲ್ಲ ಹ್ಞೂ ಅಂತ. ಪೂರ್ವ ದಿಕ್ಕೆ ಕಡಾಕೈತಿ ಹೇಳಲ್ಲ ಪೂರ್ವ ದಿಕ್ಕಿಗೆ ಮಾರಿ ಮಾಡಿದ್ರಿ. ಎರಡೂ ಕಾಲು ಚಕ್ಕಲ್ ಹಾಕೊಂಡ ಇಚ್ಚಿ ನನಗೆ ಅಷ್ಟಾದ್ರೂ ತಲೆಯಾಗ ಬಂದಿಲ್ಲ. ಹಾಲು ಹಾಕೋ 2 ಕಾಳು ನಾ ಹಾಲು ಹಾಕಿದ್ನಿ ಸೋಮು ನೀನು 2 ಕಾಳು ಹಾಕೋ ಹಾಲು ನಾನು ಇದನ್ನು ಮಾಡಾಕ್ತಾನ ಅಪ್ಪ ಅಂತಂದು ಇಲ್ರಿ ನೀವು ಹೋತಪ್ಪ ಪೂರ್ವ ದಿಕ್ಕಿಗೆ ಮಖ ಮಾಡಿ ಕೈಯಾಗ ಲಿಂಗ ಹಿಡಿದು ಅವನು ಲಿಂಗಪ್ಪ ಎಲ್ಲದ ಕೊಡುವ ನನ್ನ ಕೈಯಾಗ ತಂದು ಎಂದೂ ಗುಂಗಡಿ ತೆಗಿತಿಲ್ಲ. ನಾವು ಫ್ಯಾಷನ್ ಏತಿರ್ತೇವೆ ಅವ್ರು ಯಾವತ್ತೂ ಗುಂಗಡಿ ಇರುವುದ ಗುಂಗಡಿ ಕೈಯಾಗ ಹಿಡ್ಕೊಂಡು ಇಬ್ಬರು ಗಂಡ ಹೆಂಡತಿ ಗುಂಗಡಿಗೆ ಕೈಯಾಗ ಹಿಂಚು ಹೋಗ್ತಾರೆ ನೋಡಿ ಸರ್ ಬ್ಯಾಗ್ ಕಲರ್ ಕಲರ್ ಇದು ಸ್ವಲ್ಪ